ಸ್ನೇಹಿತರೆ ಎಲ್ಲರ ಫೇವರೇಟ್ ಟೊಯೋಟಾ ಕ್ರಿಸ್ಟಾ ಸಿಗ್ತಾ ಇದೆ ಸ್ನೇಹಿತರೆ 2018 ಮಾಡಲ್ 8 ಸೀಟರ್ ಅಲ್ಲಿ ಸರ್ ಇದ್ರ ಡೀಟೇಲ್ಸ್ ಸರ್ ಮಾತ್ರ ಒಂದು ಸ್ವಿಫ್ಟ್ ಸಿಗ್ತಾ ಇದೆ ಮಾರುತಿ ಸುಜುಕಿ ಸ್ವಿಫ್ಟ್ ಸರ್ ಇದ್ರ ಡೀಟೇಲ್ಸ್ ಸೊ ಸ್ವಿಫ್ಟ್ ಬಂದ್ಬಿಟ್ಟು ಡೀಸೆಲ್ ಟಾಪ್ ಎಂಡ್ ಇದು ZDI ಬಲೆನೋ ಬಂದ್ಬಿಟ್ಟು 2016 ಮಾಡಲ್ ಡೀಸೆಲ್ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ ಸರ್ ಡೀಟೇಲ್ಸ್ ಕೊಡಿ ಸರ್ ಹಂಗೆ ಬೆಸ್ಟ್ ಇನ್ ಪ್ರೈಸ್ ಬೆಸ್ಟ್ ಇನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕೊಡ್ತಾ ಇದೀವಿ ಕೇವಲ 3 ಲಕ್ಷ ಸರ್ ಹಾಗೆ ಮಹೇಂದ್ರ XUV 300 ಡೀಟೇಲ್ಸ್ ಸರ್ ಇದು ಮಹೇಂದ್ರ XUV 300 ಫುಲ್ ಟಾಪ್ ಅಂಡ್ W8 ಆಪ್ಷನಲ್ ಅನ್ಬಿಟ್ಟು ಸ್ನೇಹಿತರೆ ನಮಗೆ ಮತ್ತೊಂದು ಕಿಯಾದಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ ಇದು ಫ್ರೆಶ್ಲಿ ರೈಡ್ ಇವಾಗಲೇ ಬಂದಿರೋದು ಗಾಡಿ ಸರ್ ಮಹೇಂದ್ರ XUV 500 ಸಿಗ್ತಾ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು XUV 500 W8 ಟಾಪ್ ಎಂಡ್ ಗಾಡಿ ಇದು ಅಲ್ಲಿ ಬೆಂಗಳೂರಲ್ಲಿ ಯಾವ ಶೋರೂಮ್ ಅಲ್ಲಿ ಹುಡುಕಿದ್ರು ಸಿಗಲ್ಲ 4x4 ಗಾಡಿ ಇದು 4 ವೀಲ್ ಡ್ರೈವ್ ಹೌದು 4 ವೀಲ್ ಡ್ರೈವ್ ಆಲ್ ಟೈಮ್ 4 ವೀಲ್ ಡ್ರೈವ್ ಓಕೆ ಈ ಬ್ರೆಜಾ ಬಂದ್ಬಿಟ್ಟು 2016 ಮಾಡಲ್ ಡೀಸೆಲ್ ಬ್ರೆಜಾ ಸರ್ VDI ಅನ್ಬಿಟ್ಟು ಸರ್ ಹಾಗೆ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ ಸರ್ ಸ್ವಿಫ್ಟ್ ಡಿಸೈರ್ ಇದು ಸರ್ ಈ ಗಾಡಿ ಸೆಕೆಂಡ್ ಓನರ್ ಸರ್ವಿಸ್ ಹಿಸ್ಟ್ರಿ ಇದೆ 2013 ಮಾಡಲ್ ಕೇವಲ 3 ಲಕ್ಷ ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ನ ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬಂದಿದ್ದೀನಿ, ಅದು ಕೂಡ ಬೆಂಗಳೂರಲ್ಲೇ. ಸ್ನೇಹಿತರೆ ನೀವು ಯಲಹಂಕ ಕೇಳಿರ್ಬೋದು, ಬೆಂಗಳೂರಲ್ಲಿ ಯಲಹಂಕದಲ್ಲಿ ಬೆಂಗಳೂರು ಟು ದೇವನಹಳ್ಳಿಗೆ ಹೋಗ್ತಕ್ಕಂಥ ಏರ್ಪೋರ್ಟ್ ರೋಡಲ್ಲೇ ಈ ಶೋರೂಮ್ ಬರುತ್ತೆ. ಸೊ ಯಲಹಂಕ ಓಲ್ಡ್ ಟೌನ್ ಅಂತ. ಹಾಗೆ ಯಾವ ರೀತಿ ಗಾಡಿಗಳಿದೆ, ಬಜೆಟ್ ಯಾವ ರೀತಿ ಇದೆ, ಮತ್ತೆ ಯಾವ್ಯಾವ ಗಾಡಿಗಳಿಗೆ ಲೋನ್ ಆಗುತ್ತೆ, ಟೋಟಲ್ ಎಷ್ಟು ಗಾಡಿಗಳಿದೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಕಾರ್ತಿಕ್ ಸರ್ನ ವೆಲ್ಕಮ್ ಮಾಡೋಣ. ಹಾಗೆ ಮೊದಲನೇದಾಗಿ ಯಾರೋ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಯಾರನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಕಾರ್ತಿಕ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ಹಾಯ್ ಸರ್, ಥ್ಯಾಂಕ್ ಯು ಸರ್. ಅವರಿ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಪ್ರಸನ್ನ, ಎಷ್ಟು ವರ್ಷದಿಂದ ನೀವು ಇದನ್ನ ರನ್ ಸರ್? ನಾವು ಈ ಬಿಸ್ನೆಸ್ ಅಲ್ಲಿ 2015 ಇಂದ ಇದ್ದೀವಿ ಸರ್. ಇದು ನಮ್ ಸ್ವಂತ ಜಾಗ. 2015 ಇಂದ ಇದೇ ಜಾಗದಲ್ಲಿ ವ್ಯವಹಾರ ಮಾಡ್ತಾ ಇದೀವಿ. ನಮ್ದೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಗೂಗಲ್ ಅಲ್ಲಿ 4.8 ರೇಟಿಂಗ್ಸ್ ಮೇಂಟೈನ್ ಮಾಡ್ತಾ ಇದೀವಿ. 2015 ಇಂದ ನಮ್ದು ಶೋರೂಮ್ ಇದೆ. ನಮ್ದು ಪ್ರೈಮ್ ಲೊಕೇಶನ್ ಇದೆ ಏರ್ಪೋರ್ಟ್ ರೋಡ್ ಅಲ್ಲಿ, ಮೇನ್ ರೋಡ್ ಅಲ್ಲಿ ಬರುತ್ತೆ. ಕೋಗಿಲು ಕ್ರಾಸ್ ಬಸ್ ಸ್ಟಾಪ್ ಇಂದ ಒಂದು 50 ಮೀಟರ್ಸ್ ದೂರದ ಯಲಹಂಕ ಕೊಯ್ಲು ಕ್ರಾಸ್, ಯಲಹಂಕ ಕೋಗಿಲು ಕ್ರಾಸ್ ಬಸ್ ಸ್ಟಾಪ್, ಮೇನ್ ಬಸ್ ಸ್ಟಾಪ್ ಸರ್ಕಲ್ ಇಂದ 50 ಮೀಟರ್ಸ್ ಬರೀ ಮೇನ್ ರೋಡ್ ಅಲ್ಲೇ ಇದೆ. ಏರ್ಪೋರ್ಟ್ ಮೇನ್ ರೋಡ್ ಅಲ್ಲೇ ಇದೆ ನಮ್ದು ಶೋರೂಮ್. ನಮ್ದು 4.8 ರೇಟಿಂಗ್ಸ್ ಮೇಂಟೈನ್ ಮಾಡ್ತಾ ಇದೀವಿ. ಬಟ್ ನಮ್ದು ಫಸ್ಟ್ ಮೋಟೋ ಏನಂದ್ರೆ ಕಸ್ಟಮರ್ಸ್ಗೆ ಫಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ದು ಫಸ್ಟ್ ಮೋಟೋ. ಯಾವ್ದೇ ರೀತಿ ನಮ್ಮ ಹತ್ರ ನಾನ್ ಆಕ್ಸಿಡೆಂಟಲ್ ಗಾಡಿ, ಓಡೋಮೀಟರ್ ಟ್ಯಾಂಪರ್ಡ್ ಆಗಿರೋ ಗಾಡಿ ಯಾವ್ದು ಸೇಲ್ ಮಾಡಲ್ಲ. ಪ್ರತಿ ಒಂದ್ ಗಾಡಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಒಂದ್ ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ಮಿನಿಮಮ್ ಒಂದು 25 ರಿಂದ 50 ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ನಮ್ಮ ಹತ್ರ ಇರೋ ಗಾಡಿ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ಎಲ್ಲಾನು 2015 ಪ್ಲಸ್ ಗಾಡಿಗಳೇ ನಮ್ಮ ಹತ್ರ. 2012 ಮೇಲ್ಗಡೆ ಇರೋ ಗಾಡಿಗಳು ಎಲ್ಲಾನು ಲೋನ್ ಆಪ್ಷನ್ ಸಿಗೋ ಗಾಡಿಗಳೇ ನಮ್ಮ ಹತ್ರ ಇರೋದು ಸರ್. ಅಂದ್ರೆ ನಿಮ್ ಶೋರೂಮ್ ಅಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಮಾಡಲ್ ಗಾಡಿಗಳಿಗೆ, ಅಂದ್ರೆ 2012 13 ಮೇಲೆ. ಹೌದು ಸರ್, ಎಲ್ಲಾದು 2012 ಮೇಲ್ಗಡೆ ಇರೋ ಗಾಡಿಗಳೇ ನಮ್ಮ ಹತ್ರ 90% 99% ಇರೋದು. ಎಲ್ಲಾನು ಪ್ರತಿಯೊಂದಕ್ಕೂ ಲೋನ್ ಆಪ್ಷನ್ ಮಾಡಿಸ್ಕೊಡ್ತೀವಿ. ಒಂದೇ ಒಂದು ಕ್ರೈಟೀರಿಯಾ ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಏನೋ ನಮ್ ಏನ್ ಕ್ರೈಟೀರಿಯಾ ಅಂದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕೋ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಪ್ರತಿಯೊಂದು ಗಾಡಿ ಮಾಹಿತಿ ಈಗ ನಾನೀಗ ತಿಳ್ಕೊತೀನಿ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋ, ಬನ್ನಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಮಗೆ ಮೊದಲ ಲಿಸ್ಟ್ ಅಲ್ಲಿ ಎಲ್ಲರ ಫೇವರೇಟ್ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ ಸರ್. ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ ಇದು ಟೈಪ್ 2 ಗಾಡಿ ಸರ್. 2012 ಮಾಡಲ್ VXI, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ನೀವು ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡಬಹುದು ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್ ಗಾಡಿ. ಈ ಗಾಡಿಗೆ ನಿಮಗೆ ಒಂದು ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ನ್ಯೂ ಸಿಸ್ಟಮ್ ಬರುತ್ತೆ ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಟೈಪ್ 2 ಗಾಡಿ ಇದು. ಸ್ನೇಹಿತರೆ ನೋಡ್ತಾ ಇರಬಹುದು, ಇಂಟೀರಿಯರ್ ಲೆದರ್ ಅಪ್ಹೋಲ್ಸ್ಟರಿ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ರಿವರ್ಸ್ ಕ್ಯಾಮೆರಾ ಕೂಡ ಬರುತ್ತೆ. ರಿವರ್ಸ್ ಕ್ಯಾಮೆರಾ ಕೂಡ ಬರುತ್ತೆ. ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸ್ನೇಹಿತರೆ ನೋಡ್ತಾ ಇರಬಹುದು, ಇಂಟೀರಿಯರ್ ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಓನರ್ ಎಷ್ಟಾಗಿದೆ ಅಂದ್ರೆ ಸರ್ ಸೆಕೆಂಡ್ ಓನರ್ 2012 ಮಾಡಲ್ ಪೆಟ್ರೋಲ್ K ಸೀರೀಸ್ VXI ಗಾಡಿ. ವೈಟ್ ಕಲರ್ ತುಂಬಾ ಡಿಮಾಂಡ್ ಇರೋ ಗಾಡಿ ಸರ್ ಇದು. ಬೆಸ್ಟ್ ಇನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕೊಡ್ತಾ ಇದೀವಿ. ಕೇವಲ 3,45,000 ಫೈನಲ್ ಟು ಫೈನಲ್ ಆಗುತ್ತೆ ಸರ್ ಗಾಡಿ ಇದು. 3,45,000. ಹೌದು ಸರ್, ನಾನ್ ಮೈಗ್ರೇಟೆಡ್ ಪ್ಯೂರ್ ಕರ್ನಾಟಕ ಗಾಡಿ, ಪ್ಯೂರ್ ಬೆಂಗಳೂರು ಗಾಡಿ ಸರ್ ಇದು. ಸರ್ ಲೋನ್ ಹಾಕಬೇಕು ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಸರ್? ಡೌನ್ ಪೇಮೆಂಟ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 50,000 ಇಂದ 75,000 ಡೌನ್ ಪೇಮೆಂಟ್ ಗೆ ಗಾಡಿ ಸಿಗುತ್ತೆ. ಓಕೆ ಸರ್. ಸ್ನೇಹಿತರೆ, ನಮಗೆ ಮತ್ತೊಂದು ಲೋ ಬಜೆಟ್ ಅಲ್ಲಿ ಹುಂಡೈ i10 ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಆಟೋಮೆಟಿಕ್ ಗಾಡಿ, 2012 ಮಾಡಲ್ ಸಿಂಗಲ್ ಓನರ್. ಸರ್ ಈ ಗಾಡಿ ಕೇವಲ 58,000 ಕಿಲೋಮೀಟರ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಜಸ್ಟ್ 58,000 ಬರೀ 58,000 ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಇವಾಗ ನಿಮಗೆ ಸಿಟಿ ಕಂಡೀಷನ್ಗೆ, ಟ್ರಾಫಿಕ್ ಕಂಡೀಷನ್ಗೆ ಮೋಸ್ಟ್ ಆಫ್ ದಿ ಬೆಂಗಳೂರು ಪೀಪಲ್ ಎಲ್ಲ ಆಟೋಮೆಟಿಕ್ ಗಾಡಿ ಪ್ರಿಫರ್ ಮಾಡ್ತಾ ಇದ್ದಾರೆ ಸರ್. ವಿತ್ ಲೇಡೀಸ್ ಯಾರನ್ನ ಇವಾಗ ಡ್ರೈವಿಂಗ್ ಕಲಿತಾ ಇರೋರಿಗೆ ಲೋ ಬಜೆಟ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ. ಈ ಗಾಡಿ ಕೂಡ ಲೋನ್ ಆಗುತ್ತೆ. ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. 2012 ಡಿಸೆಂಬರ್ ಗಾಡಿ ಇದು. ಸಿಂಗಲ್ ಓನರ್, ಆಟೋಮೆಟಿಕ್, ಸ್ಪೋರ್ಟ್ಸ್ ವೇರಿಯಂಟ್. ಈ ಗಾಡಿ ನಿಮಗೆ ಕೇವಲ 2,95,000 ಫೈನಲ್ ಟು ಫೈನಲ್ ಗಾಡಿ ಆಗುತ್ತೆ ಸರ್. 2,95,000. ಹೌದು ಸರ್. ಅಕಸ್ಮಾತ್ ಯಾರನ್ನ ಡೌನ್ ಪೇಮೆಂಟ್ ಮಾಡ್ತೀನಿ ಅಂತಂದ್ರೆ
ಸರ್? ಸರ್ ಡೌನ್ ಪೇಮೆಂಟ್ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ. ಓಕೆ ಸರ್, ಈಗ ವಿಡಿಯೋದಲ್ಲಿ ಪ್ರೈಸ್ ಹೇಳ್ತಾ ಇದ್ರೆ ಅದಕ್ಕಿಂತ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಬಂದ್ರೆ? ನಮ್ಮ ಗಾಡಿ ಬಂದು ಟೆಸ್ಟ್ ಡ್ರೈವ್ ತಗೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓವರ್ ದಿ ಫೋನ್ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆನ್ ಟೇಬಲ್ ಬಂದು ಟೆಸ್ಟ್ ಡ್ರೈವ್ ತಗೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ಮಾರುತಿ ಸುಜುಕಿ ರಿಟ್ಸ್ ಡೀಟೇಲ್ಸ್ ಸರ್, ಇದು ರಿಟ್ಸ್ ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ VDI ಮೋಸ್ಟ್ ಡಿಮಾಂಡೆಡ್ ಇನ್ ದ ಮಾರ್ಕೆಟ್ ಸರ್. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಈ ಗಾಡಿಗೆ. ನಿಮಗೆ ಈ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ 95,000 ಕಿಲೋಮೀಟರ್ ಓಡಿದೆ ಸರ್. ಬರೀ 95,000? ಹೌದು ಸರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. VDI ಗಾಡಿ ಸಿಟಿ ಒಳಗಡೆ ನಿಮ್ಗೆ 18 ಕಿಲೋಮೀಟರ್, ಹೈವೇ 22-23 ಕಿಲೋಮೀಟರ್ ಬರುತ್ತೆ. VDI ಗಾಡಿ ಇದೆ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಬರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಡೀಸೆಲ್ ವೇರಿಯಂಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ, ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಸರ್? ಸರ್ ಅದರಲ್ಲಿ ಸಿಂಗಲ್ ಓನರ್ ಪ್ಯೂರ್ ಬೆಂಗಳೂರು ಗಾಡಿ, ಫೈನಲ್ ಟು ಫೈನಲ್ 2,99,000 ಫೈನಲ್ ಆಗುತ್ತೆ ಸರ್. 2,99,000? ಹೌದು ಸರ್. ಓಕೆ ಸರ್. ಸರ್ ಗ್ರ್ಯಾಂಡ್ ಐಟನ್ ಡೀಟೇಲ್ಸ್ ಸರ್, ಇದು 2013 ಡಿಸೆಂಬರ್ ಗಾಡಿ. ಇದು ಆಸ್ತಾ ಅಂದ್ಬಿಟ್ಟು ಡೀಸೆಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಇದೆ, ಆಸ್ತಾ ಅಂತ. 2013 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. 1,10,000 ಕಿಲೋಮೀಟರ್ ಓಡಿದೆ ಸರ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದರಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸಿಟಿ ಒಳಗಡೆ 18 to 20 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ, ಹೈವೇಲಿ 22-23 ಕಿಲೋಮೀಟರ್ಸ್ ಮೇಲ್ ಮೈಲೇಜ್ ಬರುತ್ತೆ ಸರ್. ಓಕೆ, ವೆರಿ ಹೈ ಡಿಮ್ಯಾಂಡೆಡ್ ಗ್ರ್ಯಾಂಡ್ ಐಟನ್ 2013 ಡಿಸೆಂಬರ್ ಸೆಕೆಂಡ್ ಓನರ್ ಗಾಡಿ. ಕೇವಲ ನಿಮಗೆ 3,65,000 ಕೋಟ್ ಮಾಡ್ತಾ ಇದೀವಿ. 3.5 ಲಕ್ಷ ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಕೇವಲ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಉಳಿದ ಲೋನ್ ಆಗುತ್ತೆ? ಹೌದು ಸರ್. ಓಕೆ ಸರ್, Hyundai i20 ಡೀಟೇಲ್ಸ್ ಸರ್, ಇದು 2017 ಮಾಡಲ್ ಸಿಂಗಲ್ ಓನರ್ ಆಸ್ತಾ ಆಪ್ಷನಲ್ ಅಂದ್ಬಿಟ್ಟು ಗಾಡಿ. 6 ಏರ್ ಬ್ಯಾಗ್ ಗಾಡಿ ಸರ್, ಫುಲ್ ಟಾಪ್ ಎಂಡ್ ಗಾಡಿ ಇದು. ಟಾಪ್ ಎಂಡ್ ಮಾಡಲ್ಲ? ಹೌದು ಸರ್. 2017 ಮಾಡಲ್ ಸಿಂಗಲ್ ಓನರ್, ನಿಮಗೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಅರೌಂಡ್ 92,000 ಕಿಲೋಮೀಟರ್ ಓಡಿದೆ ಸರ್. ಪೆಟ್ರೋಲ್ ಗಾಡಿ ಇದು. ನಿಮಗೆ ಫೀಚರ್ಸ್ ಅಂದ್ರೆ 4 ಪವರ್ ವಿಂಡೋ, ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ABS, ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಸರ್. ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇನ್ಸ್ಟಾಲ್ ಆಗಿದೆ. ಡಾಕ್ಟರ್ ಡ್ರಿವನ್ ಗಾಡಿ ಇದು. ಡಾಕ್ಟರ್ ಓಡಿಸಿರೋದು? ಹೌದು ಸರ್. 92,000 ವಿತ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. ಲೆದರ್ ಅಪ್ರೈಸರೀಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓಕೆ ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಅಫಲ್ಸರಿ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಬರುತ್ತೆ, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. ಡಾಕ್ಟರ್ ಓಡಿಸಿರ್ತಕ್ಕಂಥ ಗಾಡಿ. ಸೊ ಲೆಸ್ ಡ್ರೈವ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಸರ್? ಸರ್, ಇದು ಬೆಸ್ಟ್ ಇನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕೊಡ್ತಾ ಇದೀವಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಈ ಗಾಡಿನ. 2017 ಮಾಡಲ್ ಸಿಂಗಲ್ ಓನರ್ ಆಸ್ತಾ ಆಪ್ಷನಲ್, ಕೇವಲ 5.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 5.5? ಹೌದು ಸರ್. ಈ ಗಾಡಿಗೆ ಡೌನ್ ಪೇಮೆಂಟ್ ಬೇಡ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಸರ್ ಇದು ಡೀಟೇಲ್ಸ್ ಕೊಡಿ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್, ಇದು ಕೂಡ ಆಟೋಮೆಟಿಕ್ ಗಾಡಿ, ಫುಲ್ ಟಾಪ್ ಅಂಡ್ VX ಆಟೋಮೆಟಿಕ್ ಅನ್ಬಿಟ್ಟು. ಈ ಗಾಡಿಯಲ್ಲಿ ನಿಮಗೆ ಸನ್ ರೂಫ್ ಬರುತ್ತೆ, ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ಕೇವಲ 68,000 ಕಿಲೋಮೀಟರ್ ಓಡಿದೆ ಸರ್, ವಿತ್ ಸನ್ ರೂಫ್ ಬರುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಸ್ಪೆಷಲ್ ಅಂದ್ರೆ ಸನ್ ರೂಫ್ ಅಂತಾನೆ ಹೇಳ್ಬೋದು. ಸೊ ಒಂದು ಒಳ್ಳೆ ಗಾಡಿ ಸರ್. ಓನರು ಮತ್ತೆ ಸಿಂಗಲ್ ಓನರ್ ಗಾಡಿ, ಕೇವಲ 68,000 ಓಡಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 4,95,000 ಫೈನಲ್ ಆಗುತ್ತೆ. ಈ ಗಾಡಿಗೂ ಕೂಡ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ಓಕೆ, ಹಾಗೆ ಮತ್ತೊಂದು ಸರ್. ಸರ್, ಇದು ಹೋಂಡಾ ಸಿಟಿ ಡೀಸೆಲ್ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಅರೌಂಡ್ 1,10,000 ಕಿಲೋಮೀಟರ್ ಓಡಿದೆ ಸರ್. ಸರ್ವಿಸ್ ಹಿಸ್ಟ್ರಿ ಇದೆ. ಇದು SV ವೇರಿಯಂಟ್ ಸರ್. ಇದು ಮಿಡ್ ವೇರಿಯಂಟ್ ಗಾಡಿ. ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಎಲ್ಲ ಬರುತ್ತೆ. ಈ ಗಾಡಿ 1,10,000 ಕಿಲೋಮೀಟರ್ ಓಡಿದೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಪ್ರೈಸು ಮತ್ತೆ ಹಾಗೆ ಓನರ್ ಸರ್, ಇದು ಸೆಕೆಂಡ್ ಓನರ್, 1,10,000 ಕಿಲೋಮೀಟರ್ ಇದೆ. 2014 ಮಾಡಲ್ ಗಾಡಿ. ಈ ಗಾಡಿ ಕೇವಲ 4.5 ಲಕ್ಷ ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೇವಲ ಒಂದು 50,000 ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ ಸರ್. ಓಕೆ ಸರ್. ಎಲ್ಲರ ಫೇವರೇಟ್ ಟೊಯೋಟಾ ETOS ವೈಟ್ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಮೋಸ್ಟ್ ಡಿಮಾಂಡೆಡ್ ಇನ್ ದ ಮಾರ್ಕೆಟ್ ಸರ್. ವೈಟ್ ಬೋರ್ಡ್ ಅಲ್ಲಿ ETOS ಗಾಡಿ ಸಿಗೋದು ತುಂಬಾ ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ. 2013 ಪ್ಯೂರ್ ವೈಟ್ ಬೋರ್ಡ್ ಗಾಡಿ, ವಿತ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. 2013 ಮಾಡಲ್ ಸೆಕೆಂಡ್ ಓನರ್, GD ವೇರಿಯಂಟ್ ಡೀಸೆಲ್ ಗಾಡಿ ಸರ್. ಹೌದು ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೆ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. ಈ ಗಾಡಿ ಒಂದು ರೆಡ್ ಕಲರ್ ಸರ್. ಇದು ಮರೂನ್ ಕಲರ್ ಸರ್. ಮೆರೂನ್ ಕಲರ್ ಅಲ್ಲಿ ಇದು ಸಿಗ್ತಾ ಇದೆ ನಿಮಗೆ. ಹಾಗೆ ಸರ್, ಓನರು ಮತ್ತೆ ಪ್ರೈಸ್ ಹೇಳಿ ಸರ್. ಈ ಗಾಡಿ ಸೆಕೆಂಡ್ ಓನರ್, 1.5 ಲಕ್ಷ ಕಿಲೋಮೀಟರ್ ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. 2013 ಮಾಡಲ್, ಕೇವಲ 3,95,000 ಫೈನಲ್ ಟು ಫೈನಲ್ ಕೊಡ್ತೀವಿ. ಈ ಗಾಡಿಗೆ ಒಂದು 75,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಲೋನ್ ಆಗುತ್ತೆ? ಹೌದು ಸರ್. ಸರ್, ಹಾಗೆ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ. ಸ್ವಿಫ್ಟ್ ಡಿಸೈರ್ ಇದು ಆಟ್ ಫೇವರೇಟ್ 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಅರೌಂಡ್ 98,000 ಕಿಲೋಮೀಟರ್ ಓಡಿದೆ ಸರ್. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಇದೆ. VDI ಗಾಡಿ, ಸ್ಮಾಲ್ ಡಿಕ್ಕಿ, ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಈ ಗಾಡಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಫೀಚರ್ ಕೂಡ ಬರುತ್ತೆ ಈ ಗಾಡಿಗೆ. ಡೀಸೆಲ್ ವೇರಿಯಂಟ್ ಸರ್? ಹೌದು ಸರ್. ಡೀಸೆಲ್ ಹೈ ಡಿಮಾಂಡ್ ಇನ್ ದ ಮಾರ್ಕೆಟ್. 2014 ಮಾಡಲ್ ಸೆಕೆಂಡ್ ಓನರ್, 98,000 ಕಿಲೋಮೀಟರ್ ಓಡಿರೋದು. ನಾವು ಈ ಗಾಡಿ ಫೈನಲ್ ಟು ಫೈನಲ್ 4.5 ಲಕ್ಷ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್.
ಹಾಗೆ ಒಂದು ಬ್ರೆಜಾ ಸಿಗ್ತಾ ಇದೆ ಸರ್. ಸರ್ ಈ ಬ್ರೆಜಾ ಬಂದ್ಬಿಟ್ಟು 2016 ಮಾಡಲ್ ಡೀಸೆಲ್ ಬ್ರೆಜಾ ಸರ್, VDI ಅನ್ಬಿಟ್ಟು. ಇದು ಸ್ವಲ್ಪ ಮಾಡಿಫೈ ಆಗಿದೆ ಸರ್. ನಿಮಗೆ ಫ್ರಂಟ್ ಗ್ರಿಲ್ ಮತ್ತೆ ಮ್ಯಾಗ್ ವೀಲ್ಸ್, ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಕಸ್ಟಮರ್. ಇದು ಸೆಕೆಂಡ್ ಓನರ್ ಗಾಡಿ ಸರ್. ಇದು 1,30,000 ಕಿಲೋಮೀಟರ್ ಇದೆ. ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಸೀಟ್ ಕವರ್ ಎಲ್ಲ ನೋಡಬಹುದು. ಮಾರ್ವಿನ್ ಸೀಟ್ಸ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಸೆಕೆಂಡ್ ಓನರ್ ವಿತ್ ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಯಲ್ಲಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಔಟ್ ಸೈಡ್ ಲುಕ್ ಮ್ಯಾಚ್ ಆಗೋ ಥರನೇ ಇಂಟೀರಿಯರ್ ಕಲರ್ ಕೂಡ ಮಾಡಿಸಿದ್ದಾರೆ. ಸೀಟ್ ಕವರು ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಮಾರುತಿ ಸುಜುಕಿ ಬ್ರೆಜಾ ಸಿಗ್ತಾ ಇದೆ ಸರ್. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಸರ್? ಮೈಲೇಜ್ ಈ ಗಾಡಿಯಲ್ಲಿ ನಿಮಗೆ ಸಿಟಿ ಒಳಗಡೆ ಒಂದು 15 ರಿಂದ 18 ಕಿಲೋಮೀಟರ್ ಬರುತ್ತೆ ಸರ್. ಹೈವೇಲಿ 20+ ಬರುತ್ತೆ. ಡೀಸೆಲ್ ಗಾಡಿ ಇದು, VDI. ಈ ಗಾಡಿಗೆ ನಾವು 6,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 6 ಲಕ್ಷ ಬಂದ್ರೆ ಗಾಡಿ ಕೊಡ್ತೀವಿ ಸರ್. 6.5 ಬಂದ್ರೆ ಫೈನಲ್ ಆಗುತ್ತೆ ಸರ್. ಲೋನ್ ಆಗುತ್ತೆ ಸರ್? ಈ ಗಾಡಿ ಕೂಡ ಲೋನ್ ಆಗುತ್ತೆ ಸರ್. ಒಂದು 50 ರಿಂದ 75,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಓಕೆ ಸ್ನೇಹಿತರೆ, ಎಲ್ಲರ ಫೇವರೇಟ್ ಟೊಯೋಟಾ ಕ್ರಿಸ್ಟಾ ಸಿಗ್ತಾ ಇದೆ ಸ್ನೇಹಿತರೆ. 2018 ಮಾಡಲ್ 8 ಸೀಟರ್ ಅಲ್ಲಿ ಸರ್. ಇದ್ರ ಡೀಟೇಲ್ಸ್ ಸರ್, ಇದು 2018 ಮಾಡಲ್ ಇನೋವಾ ಕ್ರಿಸ್ಟಾ ಸರ್. ಪ್ಯೂರ್ ಬೆಂಗಳೂರು ಗಾಡಿ, ನಾನ್ ಮೈಗ್ರೇಟೆಡ್ ಗಾಡಿ. ಅಪ್ ಟು ಡೇ ಫ್ರಮ್ ದ ಡೇ 1 ಬೆಂಗಳೂರಲ್ಲೇ ಇರೋದು ಗಾಡಿ ಇದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ವಿತ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 1.5 ಲಕ್ಷ ಕಿಲೋಮೀಟರ್ ಓಡಿದೆ ಸರ್. ಅಟ್ರಾಕ್ಟಿವ್ ಕಲರ್ ಅಲ್ಲಿ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. 8 ಸೀಟರ್ ಅಲ್ಲಿ ಯಾರಿಗಾದ್ರೂ ಒಂದು ಫ್ಯಾಮಿಲಿ ವೆಹಿಕಲ್ ಬೇಕು ಅಂತಂದ್ರೆ ಈ ಗಾಡಿನ ಆಗ್ಬೋದು ಸರ್. ಓನರು ಹಾಗೆ ಪ್ರೈಸು ಸರ್, ಇದು ಬಂದ್ಬಿಟ್ಟು 2018 ಮಾಡಲ್, ಸೆಕೆಂಡ್ ಓನರ್, 1.5 ಲಕ್ಷ ಕಿಲೋಮೀಟರ್ ಓಡಿದೆ. GX ಅನ್ಬಿಟ್ಟು 8 ಸೀಟರ್ ಗಾಡಿ. ನಿಮ್ಗೆ ಇದರಲ್ಲಿ ನಿಮ್ಗೆ ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ವಿತ್ ಡಿಫಾಗರ್, ರಿಯರ್ ವೈಪರ್ ಎಲ್ಲ ಬರುತ್ತೆ. ಈ ಗಾಡಿಗೆ ಕೇವಲ ನೀವು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ತಂಬಾಕ್ಸ್ಕೊಬಹುದು. ಫೈನಲ್ ಟು ಫೈನಲ್ ಈ ಗಾಡಿ 15,75,000 ಗಾಡಿ ಆಗುತ್ತೆ ಸರ್. 15,70ಕ್ಕೆ. ಹೌದು ಸರ್. ಓಕೆ, ಜೀಪ್ ಅಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್, ಇದು ಬಂದ್ಬಿಟ್ಟು ಜೀಪ್ ಕಾಂಪಸ್ ಅನ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದಕ್ಕೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿನೂ ನಾವು ಬೆಸ್ಟ್ ಇನ್ ದ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಲಿಮಿಟೆಡ್ ಅನ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ ಸರ್. ಗಾಡಿ ಕಂಡೀಷನ್ ಚೆಕ್ ಮಾಡಬಹುದು ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಫೀಚರ್ ನಿಮಗೆ ಪ್ರತಿಯೊಂದು ಫೀಚರ್ ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಟ್ರಾಕ್ಷನ್ ಕಂಟ್ರೋಲ್, ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಈ ಗಾಡಿ ನಿಮಗೆ ಹೊಸ ಗಾಡಿ ಅರೌಂಡ್ 32-34 ಲಕ್ಷ ಪ್ರೈಸ್ ಇದೆ. ಸಿಂಗಲ್ ಓನರ್ ಗಾಡಿ, 2018 ಮಾಡಲ್. ನಾನು ಹೇಳೋ ಪ್ರೈಸ್ಗೆ ನಿಮ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ಗಾಡಿನೂ ಸಿಗಲ್ಲ. ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲೂ ಪ್ರೈಸ್ ಸಿಗಲ್ಲ. ವಿತ್ ಪ್ಯೂರ್ ಕರ್ನಾಟಕ ಸಿಂಗಲ್ ಓನರ್ ಗಾಡಿ ಕೇವಲ 7,99,000 ಗಾಡಿ ಆಗುತ್ತೆ ಸರ್. 7,99,000 ಗಾಡಿ ಸಿಗುತ್ತೆ. 99,000ಕ್ಕೆ ಫೈನಲ್ ಆಗುತ್ತೆ. ವಿತ್ ಈ ಗಾಡಿಗೂ ಅಷ್ಟೇ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಇದ್ರದ್ದು ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ 10 lakh rupees ಇದೆ ಸರ್. ಓಕೆ, ಅಂದ್ರೆ ಹೊಸ ಗಾಡಿಗೆ ಹೋಗ್ತೀನಿ ಅಂತಂದ್ರೆ ಎಷ್ಟಾಗುತ್ತೆ ಸರ್? ಈ ಹೊಸ ಗಾಡಿ 32 ಲಕ್ಷ ಆನ್ ರೋಡ್ ಇದೆ ಸರ್. 32 ಲಕ್ಷ ಆನ್ ರೋಡ್. ಹೌದು ಸರ್. ಸ್ನೇಹಿತರೆ ನೋಡಿ, ಹೊಸ ಗಾಡಿಗೆ ಹೋದ್ರೆ 32 ಲಕ್ಷ ಆಗುತ್ತೆ. ಅತ್ಯಂತ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಯಾವುದಕ್ಕೂ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ನೋಡಿ ಕಾಲ್ ಮಾಡ್ಕೊಂಡು ಬನ್ನಿ ಬರುವಾಗ. ಮಹೇಂದ್ರ XUV 500 ಸಿಗ್ತಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್, ಇದು ಬಂದ್ಬಿಟ್ಟು XUV 500 W8 ಟಾಪ್ ಎಂಡ್ ಗಾಡಿ. ಇದು ಕೂಡ ಪ್ಯೂರ್ ಬೆಂಗಳೂರು ಗಾಡಿ ಸರ್. ನಾನ್ ಮೈಗ್ರೇಟೆಡ್. ಇದರಲ್ಲಿ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ. ನಿಮಗೆ ಕ್ರೂಸ್ ಕಂಟ್ರೋಲ್, ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಓಕೆ, ಥರ್ಡ್ ಓನರ್ ಆಗಿದೆ ಸರ್. ಅಪ್ ಟು ಡೇಟ್ ಸರ್ವಿಸ್ ಎಷ್ಟು ಇದೆ? 1,40,000 ಕಿಲೋಮೀಟರ್ ಓಡಿದೆ. ಈ ಗಾಡಿಗೆ ನಿಮಗೆ ಕೇವಲ 4,95,000ಕ್ಕೆ ನಿಮ್ಗೆ ಹಾಕ್ಸ್ಕೊಬೋದು ಸರ್. ಗಾಡಿ ಎಷ್ಟು ಚೆನ್ನಾಗಿದೆ ಸರ್? ಸರ್, ಇದು 1,45 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ. 2012 ಮಾಡಲ್ ಗಾಡಿ, W8 ಟಾಪ್ ಎಂಡ್. ಫೈನಲ್ ಟು ಫೈನಲ್ 475 ಗಾಡಿ ಕೊಡ್ತೀವಿ ಸರ್. ಓಕೆ, ಓನರ್ ಎಷ್ಟು ಅಂದ್ರೆ ಸರ್? ಥರ್ಡ್ ಓನರ್ ಗಾಡಿ ಸರ್. ಥರ್ಡ್ ಓನರ್ ಸರ್, ಟಾಪ್ ಎಂಡ್ W8 ಗಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ಒಂದು ದೊಡ್ಡ ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. 8 ಸೀಟರ್ ಬರುತ್ತೆ. ನಮಗೆ ಮತ್ತೊಂದು ಫೋರ್ಡ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್, ಇದು ಫೋರ್ಡ್ ಫ್ರೀ ಸ್ಟೈಲ್ ಅನ್ಬಿಟ್ಟು 2018 ಮಾಡಲ್, ವೆರಿ ಹೈ ಡಿಮಾಂಡೆಡ್ ಗಾಡಿ ಸರ್. 1.5 ಎಕೋಸ್ಪೋರ್ಟ್ ಅಲ್ಲಿ ಬರೋ ಇಂಜಿನ್ ಬರುತ್ತೆ ಈ ಗಾಡಿಯಲ್ಲಿ. ಓಕೆ, ಈ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಕೂಡ 6 ಏರ್ ಬ್ಯಾಗ್ಸ್ ಬರುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ 6 ಏರ್ ಬ್ಯಾಗ್ಸ್, ABS, ಟ್ರಾಕ್ಷನ್ ಕಂಟ್ರೋಲ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸಿಟಿ ಒಳಗಡೆ 18+ ಮೈಲೇಜ್ ಬರುತ್ತೆ. ಹೈವೇಲಿ 22-23 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಪ್ಲಸ್ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸರ್. 2018 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಈ ಗಾಡಿ ಕೇವಲ ನಿಮಗೆ 4,95,000 ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಕೇವಲ 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಸರ್, ಓನರ್ ಎಷ್ಟು ಅಂದ್ರೆ? ಸಿಂಗಲ್ ಓನರ್ 1,10,000 ಕಿಲೋಮೀಟರ್ ಓಡಿದೆ. ಓಕೆ ಸ್ನೇಹಿತರೆ, ನಮಗೆ ಮತ್ತೊಂದು ಕಿಯಾದಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತದೆ ಸರ್. ಇದು ಡೀಟೇಲ್ಸ್ ಸರ್, ಇದು ಫ್ರೆಶ್ಲಿ ಅರೈಡ್, ಇವಾಗಲೇ ಬಂದಿರೋದು ಗಾಡಿ ಸರ್. ಇದು 2020 ಮಾಡಲ್, ಸಿಂಗಲ್ ಓನರ್, ಕಿಯಾ ಸಾನೆಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಓಕೆ, ನಿಮಗೆ ಕೇವಲ 68,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. HTK ಪ್ಲಸ್ ಅನ್ಬಿಟ್ಟು 1.5 ಡೀಸೆಲ್ ಇಂಜಿನ್. ಈ ಗಾಡಿಲಿ ನಿಮಗೆ ಎಲ್ಲ ಪ್ರತಿಯೊಂದು ಫೀಚರ್ ಬರುತ್ತೆ. ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಫೀಚರ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. 2020 ಮಾಡಲ್, ಸಿಂಗಲ್ ಓನರ್, ಡೀಸೆಲ್. ಬೆಸ್ಟ್ ಇನ್ ಕ್ಲಾಸ್, ಬೆಸ್ಟ್ ಇನ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ 7,95,000 ಗಾಡಿ ಸಿಗುತ್ತೆ ಸರ್. ಹೊಸದಾಗಿ ಹೋಗ್ಬೇಕು ಎಷ್ಟಾಗುತ್ತೆ ಸರ್? ಹೊಸ ಗಾಡಿ ನಿಮಗೆ 14.5 lakhs ಮೇಲ್ಗಡೆ ಇದೆ ಸರ್. ಓಕೆ,
15,500 ಇದೆ ಹೊಸದಾಗಿ. ಹೌದು 15,500 ಮೇಲಿದೆ. Okay. ನಿಮಗೆ ಫೈನಲ್ ಪ್ರೈಸ್ 7,95,000 ಗಾಡಿ ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ 2020 ಮಾಡಲ್ ಡೀಸೆಲ್. ಓಕೆ ಸರ್, ಲೋನ್ ಆಗುತ್ತೆ ಗಾಡಿಗೆ? ಈ ಗಾಡಿಗೆ ಬರೀ 50,000 ಡೌನ್ ಪೇಮೆಂಟ್ ಸರ್, ಉಳಿದಿದ್ದು ಲೋನ್ ಆಗುತ್ತೆ. ಹೌದು ಸರ್. ಸರ್ ಹಾಗೆ ನಮಗೆ ಮಾರುತಿ ಸುಜುಕಿಲಿ ಯಾವುದೋ ಒಂದು ಗಾಡಿ ಇದೆ ಸರ್, ಇದು ಡೀಟೇಲ್ಸ್? ಸರ್ ಇದು ಗ್ರ್ಯಾಂಡ್ ವಿಟಾರಾ ಅಂತ. ನೀವು ಯಾವ ಬೆಂಗಳೂರಲ್ಲಿ ಯಾವ ಶೋರೂಮ್ ಅಲ್ಲಿ ಹುಡುಕಿದ್ರು ಸಿಗಲ್ಲ. 4x4 ಗಾಡಿ ಇದು. ಓ, 4 ವೀಲ್ ಡ್ರೈವ್? ಹೌದು, 4 ವೀಲ್ ಡ್ರೈವ್, ಆಲ್ ಟೈಮ್ 4 ವೀಲ್ ಡ್ರೈವ್. ಓಕೆ. ನಿಮಗೆ 2008 ಮಾಡಲ್ ಗಾಡಿ ಇದು. FC 2028 ವರೆಗೂ FC ರನ್ನಿಂಗ್ ಅಲ್ಲಿ ಇದೆ. ನಿಮಗೆ 4 ವೀಲ್ ಡ್ರೈವ್, ನಿಮಗೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿರೋದು. ಓಕೆ. 2 ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು. 2008 ಮಾಡಲ್. ಓಕೆ, ಬ್ಯಾಕ್ ಡೋರ್ ಇದೆ? ಹೌದು ಸರ್, ಬ್ಯಾಕ್ ಡೋರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓಕೆ. ಸಿಬಿಯು ಯೂನಿಟ್ ಅಂತಾರೆ ಇದು. ನಿಮಗೆ ಜಪಾನ್ ಇಂದ ಇಂಪೋರ್ಟ್ ಆಗಿರೋದು. 2008 ಮಾಡಲ್, 4x4 ಗಾಡಿ. ಇದು ಕೇವಲ ನಿಮಗೆ 3,75,000 ಗಾಡಿ ಆಗುತ್ತೆ ಸರ್. 3,75,000 ಗಾಡಿ ಸಿಗುತ್ತೆ. 4x4 ಗಾಡಿ, 2008 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಬರುತ್ತೆ. 4x4 ಸೆಲೆಕ್ಷನ್ ಇದೆ ನೋಡಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ 4x4 ಇದೆ. ಸೊ ಇದು 4 ವೀಲ್ ಡ್ರೈವ್ ಬರುತ್ತೆ. ಯಾರನ್ನ ಆಫ್ ರೋಡ್ ವೆಹಿಕಲ್ಸ್ಗೂ ಯೂಸ್ ಆಗುತ್ತೆ? ಹೌದು ಸರ್. ಇವಾಗ ಯಾರನ್ನ ನಿಮ್ಮ ಸಬ್ಸ್ಕ್ರೈಬರ್ ಯಾರನ್ನ ನಿಮಗೆ ಸಕಲೇಶ್ಪುರ ಇಲ್ಲಾಂದ್ರೆ ಮಲ್ನಾಡ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರೋರು, ಹೌದು, ಆಫ್ ರೈಡಿಂಗ್ ಹೋಗೋರು, ಕ್ಯಾಂಪೇನಿಂಗ್ ಮಾಡೋರಿಗೆಲ್ಲ ಒಳ್ಳೆ ನಿಮಗೆ ಇವಾಗ ಒಂದು 2 ವೀಲರ್ ಬರಲ್ಲ ಸರ್, ಬುಲೆಟ್ ಬಜೆಟ್ ಅಲ್ಲಿ ನಿಮಗೆ 4x4 ಗಾಡಿ ಸಿಗ್ತಾ ಇದೆ. ಹೌದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರನ್ನ ಒಂದು ಆಫ್ ರೋಡ್ ವೆಹಿಕಲ್ ಬೇಕು ಅಂತಂದ್ರೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಸುಮಾರು ಶೋರೂಮ್ ಅಲ್ಲಿ ನೋಡಿದ್ದೀನಿ, ಈ ತರ ಗಾಡಿಗಳು ಎಲ್ಲೂ ಸಿಕ್ಕಿಲ್ಲ, ಇಲ್ಲೊಂತವ್ ಸಿಕ್ಕಿದೆ ಸರ್. ಇದು ಬಂದ್ಬಿಟ್ಟು ಮಹೇಂದ್ರ TUV 300 ಸರ್. TUV-ನಾ? ಹೌದು ಸರ್. ಇದು 2017 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ಗಾಡಿ ಸರ್. ಇದು ಅರೌಂಡ್ 62,000 ಕಿಲೋಮೀಟರ್ ಓಡಿದೆ. ಓಕೆ. ಸರ್ವಿಸ್ ಹಿಸ್ಟ್ರಿ ಇದೆ, ಅಪ್ ಟು ಡೇಟ್. 7 ಸೀಟರ್? ಹೌದು ಸರ್, 7 ಸೀಟರ್ ಗಾಡಿ, ಟಾಪ್ ಎಂಡ್ T8. ಈ ಗಾಡಿ 68,000 ಕಿಲೋಮೀಟರ್ ಓಡಿದೆ. ವಿತ್ ಎಲ್ಲ ನಿಮ್ಗೆಲ್ಲ ಫೀಚರ್ ಬರುತ್ತೆ ಸರ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ABS, ಏರ್ ಬ್ಯಾಗ್ ಎಲ್ಲ ಫೀಚರ್ ಬರುತ್ತೆ. ಚೆನ್ನಾಗಿದೆ ಸರ್, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಬರುತ್ತೆ, ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಇದು ಕೂಡ ನಿಮಗೆ ಮಹೇಂದ್ರದಲ್ಲಿ TUV ಅಲ್ಲ ಸರ್? ಹೌದು ಸರ್, TUV. ಇದು ಈ ಗಾಡಿ ನಿಮ್ಗೆ 6,65,000 ಕೋಟಿಂಗು, 6.5 ಲಕ್ಷ ಫೈನಲ್ ಆಗುತ್ತೆ ಸರ್. 6.5 ಫೈನಲ್ ಆಗುತ್ತೆ? ಹೌದು ಸರ್. 2017 ಮಾಡಲ್, ಸಿಂಗಲ್ ಓನರ್. ಓಕೆ. ಸ್ನೇಹಿತರೆ ನಮಗೆ ಮತ್ತೊಂದು ರೆನಾಲ್ಟೋಲ್ಲಿ ಲಾಡ್ಜ್ ಸಿಗ್ತಾ ಇದೆ, 7 ಸೀಟರ್. ಯಾಕಂದ್ರೆ ದೊಡ್ಡ ಫ್ಯಾಮಿಲಿ ವೆಹಿಕಲ್ ಬೇಕು ಅಂತಂದ್ರೆ ಇದಾಗುತ್ತೆ 8 ಸೀಟರ್. ಸರ್ ಇದು ಡೀಟೇಲ್ಸ್? ಸರ್ ಇದು 2015 ಮಾಡಲ್ ಗಾಡಿ, ಡೀಸೆಲ್ ಗಾಡಿ. ಇದು ಯಾರನ್ನ ಎರ್ಟಿಗಾಗೆ ಕಡಿಮೆ ಬಜೆಟ್ ಅಲ್ಲಿ 8 ಸೀಟರ್ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಆಲ್ಟರ್ನೇಟಿವ್ ಗಾಡಿ ಸರ್. 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಕೇವಲ 85,000 ಕಿಲೋಮೀಟರ್ ಓಡಿದೆ. 85 PS ಗಾಡಿ ಇದು. ಬರೀ 85,000 ಅಷ್ಟೇ? ಬರೀ 85,000 ಕಿಲೋಮೀಟರ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ಕೇವಲ 3,95,000 ಗಾಡಿ ಆಗುತ್ತೆ ಸರ್. 395ಕ್ಕೆ? ಬರೀ 395 ಗಾಡಿ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಲೋನ್ ಮಾಡಿಸ್ಕೊಡ್ತೀವಿ. ಇಂಟೀರಿಯರ್ ಏನು ಬರುತ್ತೆ ಸರ್ ಫೀಚರ್? ಸರ್ ಇದಕ್ಕೆ ನಾನು ನಿಮ್ಗೆ ABS ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರೂಫ್ AC ಬರುತ್ತೆ ಸರ್ ಹಿಂದಗಡೆ. ರೂಫ್ AC ಬರುತ್ತಾ? ಹೌದು ಸರ್. ಎರ್ಟಿಗಾಗ್ ನಿಮ್ಗೆ ಇದೇ ಮಾಡಲ್ 15 ಮಾಡಲ್ ಎರ್ಟಿಗಾ ಬೇಕಂದ್ರೆ 6.5 ಲಕ್ಷ 7 ಲಕ್ಷ ಹೇಳ್ತಾರೆ ಸರ್. ಅದ್ರ ಬದಲು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರೋ ಈ ಗಾಡಿ ಸಜೆಸ್ಟ್ ಮಾಡ್ತೀನಿ. ನೀವು ಕೇವಲ 3,95,000ಕ್ಕೆ 2015 ಮಾಡಲ್ ಗಾಡಿ ತಮ್ದಾಕ್ಸ್ಕೊಳ್ಬೋದು ಸರ್. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. ಹೊಸ ಗಾಡಿ ಹೋಗ್ತೀನಿ ಅಂತಂದ್ರೆ ಹೆವಿ ಬಜೆಟ್ ಆಗುತ್ತೆ. ಕೇವಲ ಇದು 3,95,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ಸರ್. ಹಾಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಟೇಲ್ಸ್ ಸರ್. ಇದು 2016 ಮಾಡಲ್, ಸಿಂಗಲ್ ಓನರ್, ಐಲೈನ್ ಅನ್ಬಿಟ್ಟು ಸರ್, ಪೆಟ್ರೋಲ್ ಗಾಡಿ. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. 90,000 ಕಿಲೋಮೀಟರ್ ಓಡಿದೆ. ಓಕೆ. ನಿಮಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. 95,000 ಕಿಲೋಮೀಟರ್ ಓಡಿದೆ. ಈ ಗಾಡಿಗೆ ನಾವು 4,95,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 4,95,000 ಸ್ಲೈಟ್ಲಿ ನೆಗೋಷಿಯಬಲ್? ಹೌದು ಸರ್. ಈ ಗಾಡಿನ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಬರುತ್ತೆ, ಒಂದು ಹ್ಯಾಂಡೆಡ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ, ಐಲೈನ್, ಫುಲ್ ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್ ಮಾಡಲ್ಲ? ಓಕೆ ಸರ್. 4,95,000 ಅದ್ರಲ್ಲಿ ನೆಗೋಷಿಯಬಲ್? ಹೌದು ಸರ್, ನೆಗೋಷಿಯಬಲ್ ಆಗುತ್ತೆ. ಬಲೇನೋ ಬಂದ್ಬಿಟ್ಟು 2016 ಮಾಡಲ್, ಡೀಸೆಲ್, ಆಲ್ಫಾ, ಫುಲ್ ಟಾಪ್ ಎಂಡ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ. ನಿಮಗೆ ಇದರಲ್ಲಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಡೀಸೆಲ್ ಗಾಡಿ, ಐ ಡಿಮಾಂಡೆಡ್ ಇನ್ ದ ಮಾರ್ಕೆಟ್. ಇದು ಅರೌಂಡ್ 90,000 ಕಿಲೋಮೀಟರ್ ಇದೆ. ಸರ್ವಿಸ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ. ನಿಮಗೆ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ಕೇವಲ ನಿಮ್ಗೆ 5,95,000 ಪ್ರೈಸ್ ಕೊಟ್ಟಿಂಗ್, ಸ್ಲೈಟ್ಲಿ ನೆಗೋಷಿಯಬಲ್. ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಹಾಗೆ ಹುಂಡೈ ಕ್ರೆಟಾ ಸರ್. ಇದು 2018 ಮಾಡಲ್, ಪೆಟ್ರೋಲ್ ಕ್ರೆಟಾ ಸರ್, ಸೆಕೆಂಡ್ ಓನರ್. ಈ ಗಾಡಿ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ 70,000 ಕಿಲೋಮೀಟರ್ಸ್ ಓಡಿದೆ ಸರ್. ಓಕೆ. ನಿಮಗೆ ಏರ್ ಬ್ಯಾಗು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. EX ವೇರಿಯಂಟ್ ಇದು. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಫಿಟ್ ಆಗಿದೆ. ಓಕೆ. ಈ ಗಾಡಿಗೆ ನಾವು 7,95,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ನಿಮಗೆ ಈ ಗಾಡಿನೂ ನಿಮ್ಗೆ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ 2018 ಮಾಡಲ್ ಕ್ರೆಟಾ ತಗೊಬೋದು ಸರ್. ಓಕೆ.
ಹಾಗೆ ಡಸ್ಟರ್ ಸಿಗ್ತಾ ಇದೆ ಸರ್ ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ RX-S ಅಂದ್ಬಿಟ್ಟು ಫುಲ್ ಟಾಪ್ ಅಂಡ್ 85 PS ಗಾಡಿ ಸರ್ ಇದು. ಓಕೆ, ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ವಿತ್ ಸರ್ವಿಸ್ ಹಿಸ್ಟ್ರಿ 92,000 ಕಿಲೋಮೀಟರ್ ಓಡಿದೆ. 85 PS ಗಾಡಿ ಇದು. 85 PS ಹೌದು ಸರ್. ಓಕೆ, 2018 ಮಾಡಲ್ 2017 ಮಾಡಲ್ ಸಿಂಗಲ್ ಓನರ್ ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. 90,000 ಓಡಿರೋ ಗಾಡಿ, 85 PS ಗಾಡಿ. ಕೇವಲ ನಿಮಗೆ 6,95,000 ಕೊಟ್ಟು ಮಾಡ್ತಾ ಇದೀವಿ. ಒಂದು 675 ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಸರ್ ಹಾಗೆ ಮತ್ತೊಂದು ಬಲೆನೋ ಸಿಗ್ತಾ ಇದೆ, ಇದು ಡೀಟೇಲ್ಸ್. ಬಲೆನೋ ಬಂದ್ಬಿಟ್ಟು ಇದು ಪೆಟ್ರೋಲ್ ಗಾಡಿ 2017 ಮಾಡಲ್ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ಇದೆ. 70,000 ಕಿಲೋಮೀಟರ್ ಇದೆ. ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ, ಈ ಗಾಡಿಗೂ ಕೂಡ ನಾವು 5,95,000 ಕೊಟ್ಟು ಮಾಡ್ತಾ ಇದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 5.5 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ಫೀಚರ್ ಏನ್ ಬರ್ತದೆ ಸರ್? ಇದಕ್ಕೆ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಓಕೆ, ಟಾಪ್ ಎಂಡ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. ಸಿಂಗಲ್ ಓನರ್ ಸರ್? ಹೌದು, ಸಿಂಗಲ್ ಓನರ್ 2017 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಸರ್. ಓಕೆ ಸರ್, ಹಾಗೆ ಮಹೇಂದ್ರ XUV 300 ಡೀಟೇಲ್ಸ್. ಸರ್ ಇದು ಮಹೇಂದ್ರ XUV 300 ಫುಲ್ ಟಾಪ್ ಅಂಡ್ W8 ಆಪ್ಷನಲ್ ಅನ್ಬಿಟ್ಟು ವಿತ್ ಸನ್ರೂಫ್ ಬರೋ ಗಾಡಿ, 8 ಏರ್ ಬ್ಯಾಗ್ಸ್ ಗಾಡಿ ಸರ್ ಇದು. ಓಕೆ, ನಿಮ್ಗೆ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ ಸರ್. ಇದು 1,10,000 ಕಿಲೋಮೀಟರ್ ಇದೆ. ಪೆಟ್ರೋಲ್ ಇಂಜಿನ್. ಓಕೆ, ಪೆಟ್ರೋಲ್ ಇಂಜಿನ್. ಹೌದು ಸರ್. 2019 ಮಾಡಲ್ ಸಿಂಗಲ್ ಓನರ್ 1,10,000 ಕಿಲೋಮೀಟರ್ ಓಡಿರೋದು. ನಾವು ಈ ಗಾಡಿಗೆ 8,65,000 ಕೊಟ್ಟು ಮಾಡ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಫುಲ್ ಲೋನ್ ಆಗುತ್ತೆ ಸರ್. ಓಕೆ, ಹಾಗೆ ಹೋಂಡಾ ಸಿಟಿ ಸಿಗ್ತಾ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2017 ಮಾಡಲ್ ಥರ್ಡ್ ಓನರ್ ಆಟೋಮೆಟಿಕ್ ಹೋಂಡಾ ಸಿಟಿ ಸರ್. ಓಕೆ, ಈ ಗಾಡಿ ಅರೌಂಡ್ 60,000 ಓಡಿದೆ. ಈ ಗಾಡಿ ಕೂಡ ವಿತ್ ಸನ್ರೂಫ್ ಬರುತ್ತೆ ಸರ್. ಇಂಟೀರಿಯರ್ ಏನು ಬರ್ತದೆ ಫೀಚರ್? ಸರ್ ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ನಿಮಗೆ ಪ್ಯಾಡಲ್ ಶಿಫ್ಟರ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ವಿತ್ ಸನ್ರೂಫ್ ಬರುತ್ತೆ ಸರ್. ಸನ್ರೂಫ್ ಕೂಡ ಬರುತ್ತೆ. ಹೌದು ಸರ್. ಆಟೋಮೆಟಿಕ್, ಇದು ಆಟೋಮೆಟಿಕ್ ಗೇರ್ ಬಾಕ್ಸ್, CVT ಗೇರ್ ಬಾಕ್ಸ್ ಬರುತ್ತೆ ಸರ್. ಓಕೆ, ಈ ಗಾಡಿಗೆ ನಾವು 5,95,000 ಕೊಟ್ಟು ಮಾಡ್ತಾ ಇದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ. ಹಾಗೆ ಒಂದು ಟಾಟಾ ಬೋಲ್ಟ್ ಸಿಗ್ತಾ ಇದೆ ಸರ್, ಇದು ಬೋಲ್ಟ್ ಬಂದ್ಬಿಟ್ಟು 2015 ಮಾಡಲ್ 2020 ಅಲ್ಲಿ ರೀಸ್ಟ್ ಆಗಿರೋದು. 2035 ವರೆಗೂ ನಿಮಗೆ FC ಇದೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ. ಸೆಕೆಂಡ್ ಓನರ್ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ. ಕೇವಲ 32,000 ಕಿಲೋಮೀಟರ್ ಓಡಿದೆ ಸರ್. ಬರೀ 32,000? ಹೌದು ಸರ್, ಸರ್ವಿಸ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ಗಾಡಿ. ನಿಮಗೆ ಇದು XT ಅನ್ಬಿಟ್ಟು ಟಾಪ್ ಎಂಡ್ ಗಾಡಿ ಸರ್. ವಿತ್ ಪೆಟ್ರೋಲ್ ಟರ್ಬೋ ಇಂಜಿನ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಇದೆ. ನಿಮಗೆ 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಫೀಚರ್ ಬರುತ್ತೆ ಸರ್. ಸರ್ ವ್ಯಾಲ್ಯೂ ಫಾರ್ ಮನಿ ಗಾಡಿ ಸರ್ ಇದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತ ಹೇಳ್ಬೋದು. ಟಾಟಾದಲ್ಲಿ ಬೋಲ್ಟ್ ಸಿಗ್ತಾ ಇದೆ ನಿಮಗೆ. ಹೌದು ಸರ್, ಕೂಡ ಕಡಿಮೆ ರನ್ನಿಂಗ್ ಆಗಿರ್ತಕ್ಕಂಥ. ಸರ್ ಪ್ರೈಸ್ ಎಷ್ಟು ಅಂದ್ರೆ? ಸರ್ ಇದು ನಿಮಗೆ 3,85,000 ಕೋಟಿಂಗು 375 ಬಂದ್ರೆ ಫೈನಲ್ ಟು ಫೈನಲ್ 375 ಫೈನಲ್ ಆಗುತ್ತೆ. ಹೌದು ಸರ್. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, ಮಾರುತಿ ಸುಜುಕಿ ಸ್ವಿಫ್ಟ್ ಸರ್, ಇದು ಡೀಟೇಲ್ಸ್. ಸೊ ಸ್ವಿಫ್ಟ್ ಬಂದ್ಬಿಟ್ಟು ಡೀಸೆಲ್ ಟಾಪ್ ಎಂಡ್ ಇದು. ZDI 2012 ಮಾಡಲ್ ಸೆಕೆಂಡ್ ಓನರ್ 1,10,000 ಕಿಲೋಮೀಟರ್ ಇದೆ. ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ZDI ಗಾಡಿ ಸಿಗೋದು ತುಂಬಾ ರೇರ್ ಮಾರ್ಕೆಟ್ ಅಲ್ಲಿ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಎಲ್ಲ ಬರುತ್ತೆ. ಓಕೆ, ಈ ಗಾಡಿ ಫೈನಲ್ ಟು ಫೈನಲ್ 3,99,000 ಫೈನಲ್ ಆಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರೋದು ಇಂಟೀರಿಯರ್ ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸರ್ ಪ್ರೈಸ್ ಎಷ್ಟು ಅಂದ್ರೆ? ಫೈನಲ್ ಟು ಫೈನಲ್ 3,99,000 ಗಾಡಿ ಆಗುತ್ತೆ ಸರ್. 3,99,000 ಫೈನಲ್ ಆಗುತ್ತೆ ಸರ್. ಓಕೆ, ಲೋನ್ ಆಗುತ್ತೆ ಸರ್ ಗಾಡಿಗೆ? ಲೋನ್ ಆಗುತ್ತೆ ಸರ್. ಟಾಟಾ ಇಂಡಿಕಾ ವಿಸ್ಟಾ ಸಿಗ್ತಾ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಇಂಡಿಕಾ ವಿಸ್ಟಾ VX ಟಾಪ್ ಅಂಡ್ ಕ್ವಾರ್ಟರ್ ಜೆಟ್ ಗಾಡಿ. ಓಕೆ, ಈ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಬರೀ 32,000 ಕಿಲೋಮೀಟರ್ ಓಡಿದೆ. ಬರೀ 32,000 ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 2.5 ಲಕ್ಷ ಗಾಡಿ ಕೊಡ್ತೀವಿ ಸರ್. ಕ್ವಾರ್ಟರ್ ಜೆಟ್ ಗಾಡಿ. ಓಕೆ, ಓನರ್ ಎಷ್ಟು ಅಂದ್ರೆ ಸರ್? ಸೆಕೆಂಡ್ ಓನರ್ 2012 ಮಾಡಲ್. ಬರೀ 2,25,000 ಗಾಡಿ ಸಿಗುತ್ತೆ ಸರ್. ಓಕೆ.